ಹೊಸದಾಗಿ ಬಂದಿದೆ ಅಂತ ಹೇಳ್ತಾರೆ. ಸರಿ ಆಯಿತು, ಇವಾಗ ಏನು ಸರಿ ಅವರು ಗಾಬರಿಯಿಂದ ಹೋಗ್ತಾರೆ. ಪೊಲೀಸರು ಹೋಗು ನೋಡಿಬಿಟ್ಟು ಅವ್ರಿಗೆ ಕನ್ಫರ್ಮ್ ಆಗುತ್ತೆ ಇನ್ನೂ ಇಲ್ಲಿ ಮಾಟ ಮಂತ್ರ ನಡೀತಾ ಇದೆ ಅನ್ನೋದು ಕನ್ಫರ್ಮ್ ಆಗುತ್ತೆ ಅವ್ರಿಗೆ. ಸರಿ ನಾವು ಇಲ್ಲೇ ಇದ್ದರೆ ಇನ್ನೊಂದು ಕ್ಲೂ ಸಿಗ್ಬೋದು ಅಂತಂದ್ಬಿಟ್ಟು ಈ ಗುಹೆ ಒಂದು ಕಾಡಿನಲ್ಲೇ ಪಕ್ಕದಲ್ಲಿ ಟೆಂಟ್ ಥರ ಹಾಕ್ಕೊಂಡು ಅಲ್ಲೇ ಇರ್ತಾರೆ. ಒಂದು ದಿನ ಏನಾಗುತ್ತೆ, ಅವ್ರಿಗೆ ಈ ರಾತ್ರಿ ಟೈಮಲ್ಲಿ ಮಲ ವಿಸರ್ಜನೆಗೆ ಅರ್ಜೆಂಟ್ ಆಗುತ್ತೆ. ಅವರು ಅಲ್ಲಿ ಎದ್ದೋಗ್ಬೇಕಾದ್ರೆ ಅವರು ಗುಹೆ ಕಡೆ ನೋಡ್ಕೊಂಡು ಹೋಗ್ತಾರೆ. ಅಲ್ಲಿ ಪೂಜೆ ನಡೀತಾ ಇರುತ್ತೆ, ಆದರೆ ಯಾವುದೋ ಅವ್ರಿಗೆ ಈಚೆ ಕೇಳಿಸ್ತಾ ಇರಲ್ಲ. ಅಲ್ಲಿ ಒಳಗಡೆ ಜೋರಾಗಿ ಮಂತ್ರ ಹೇಳ್ತಿರ್ತಾರೆ, ಅಲ್ಲಿ ಏನೇನೋ ಪೂಜೆ ಮಾಡ್ತಿರ್ತಾರೆ. ಅದೆಲ್ಲ ಗುಹೆ ಇರೋರ್ಗೆ ಮಾತ್ರ ನಿನ್ನೆ ಕೇಳಿಸ್ತಾ ಇರುತ್ತೆ, ಈಚೆ ಕಡೆ ಒಂದು ಚೂರು ಶಬ್ದ ಕೂಡ ಕೇಳಿಸಲ್ಲ. ಏನಿದು, ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಪೊಲೀಸರು ಗಾಬರಿ ಬಿದ್ದು ಕಾನ್ಸ್ಟೇಬಲ್ ಸಮೇತ ಇವರು ಕೆಳಗಡೆ ಬಂದುಬಿಡ್ತಾರೆ. ಊರಿನ ಹತ್ರ ಬಂದು, ಈಗ ನನಗೆ ನಿಮ್ಮ ಸಹಾಯ ನಿಜವಾಗ್ಲೂ ಖಂಡಿತ ನನಗೆ ಬೇಕಿದೆ. ನೀವು ಮಾಟ ಮಂತ್ರ ಮಾಡೋದಿಲ್ಲ ಸರಿ, ಮಾಟ ಮಂತ್ರದ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಈ ಥರ ನಾನು ಇವತ್ತು ರಾತ್ರಿ ಅಲ್ಲಿ ನಡೀತಾ ಇದ್ದದನ್ನು ನೋಡಿದೆ, ನಿಮ್ಗೇನಾದರೂ ಗೊತ್ತಿದ್ದರೆ ಹೇಳಿ ಅಂತ ಹೇಳಬೇಕಾದ್ರೆ ಆಗ ಅವರು ಹಳೆಯ ಗ್ರಂಥಗಳನ್ನು ತೆಗೆದುಬಿಟ್ಟು ನೋಡ್ತಾರೆ. ಅದರಲ್ಲಿ ಈ ಒಂದು ಅಷ್ಟದಿಗ್ಬಂಧನ ಅಂತ ಒಂದಿರುತ್ತೆ. ಅಷ್ಟದಿಗ್ಬಂಧನದಲ್ಲಿ ಅವರೇನಾದರೂ ಆ ಒಂದು ದಿಗ್ಬಂಧನ ಮಾಡಿದ್ರೆ ಆ ಒಂದು ಮಂತ್ರ ಏನಿರುತ್ತೆ ಅದು ಈಚೆ ಕಡೆ ಕೇಳಿಸೋದಿಲ್ಲ. ಇವಾಗ ಈ ಕೋಣೆಯಲ್ಲಿ ನಾನು ಮಾತಾಡ್ತಾ ಇದ್ದೇನೆ, ಈ ಕೋಣೆಯಲ್ಲಿ ಅಲ್ಲೇನಾದ್ರೂ ಅಷ್ಟದಿಗ್ಬಂಧನ ಮಾಡಿದರೆ ಈ ಕೋಣೆಯಲ್ಲಿ ಮಾತ್ರ ಕೇಳಿಸುತ್ತೆ, ಈ ಕೋಣೆಯಿಂದ ಈಚೆ ಕಡೆಗೆ ಒಂದು ಚೂರು ಶಬ್ದ ಕೂಡ ಬರಲ್ಲ. ಆ ಥರ ಅಷ್ಟದಿಗ್ಬಂಧನವನ್ನು ಮಾಡಿರ್ತಾರೆ. ಆಮೇಲೆ ಅವರು ಇನ್ನೂ ಒಂದು ಏನು ಹೇಳ್ತಾರೆ ಅಂತಂದರೆ, ಸರ್ ಮಾಟ ಮಂತ್ರದಲ್ಲಿ ಯಾವ ರೀತಿ ಮಾಟ ಮಂತ್ರ ಇರುತ್ತೆ ಅಂತ ಅಂದರೆ, ಅವರು ಮಾಡೋ ಒಂದು ಮಾಟ ಮಂತ್ರ ಯಾರು ನೋಡಬಾರ್ದು ಅಂತ ಸಹ ಮಾಡಿಸಿರ್ತಾರೆ, ಯಾರು ಕೇಳಬಾರ್ದು ಅಂತ ಸಹ ಮಾಡಿಸಿರ್ತಾರೆ. ಆದರೆ ನಿಮಗೆ ಮಾತ್ರ ಕಾಣಿಸಿದೆ ಅಂತ ಅಂದರೆ ನಿಮ್ಮಿಂದನೇ ಈ ಸಮಸ್ಯೆಗೆ ಪರಿಷ್ಕಾರ ಇರಬೇಕು ಅಂತ ಹೇಳ್ತಾರೆ. ಸರಿ, ಅವ್ರಿಗೆ ಕನ್ಫ್ಯೂಸ್ ಆಗುತ್ತೆ, ಅವ್ರಿಗೆ ಪೊಲೀಸರಿಗೆ ಕನ್ಫ್ಯೂಸ್ ಆಗುತ್ತೆ. ಅದಾದಮೇಲೆ ಏನು ಇದಕ್ಕೆ ಪರಿಷ್ಕಾರ ಅಂತ ಕೇಳ್ತಾ ಇರ್ತಾರೆ. ಆವಾಗ ಇವ್ರು ಇದ್ಕೊಂಡು ಏನು ಹೇಳ್ತಾರೆ ಅಂತ ಅಂದರೆ, ಸರ್ ಕೇರಳನಲ್ಲಿ ಸ್ವಲ್ಪ ನಮಗೆ ಗೊತ್ತಿರೋರು ರಿಲೇಟಿವ್ಸ್ ಇದ್ದಾರೆ, ಅಲ್ಲಿ ಈ ಮಾಟ ಮಂತ್ರಗಳ ಬಗ್ಗೆ ಮಾಡೋದು ಹೆಚ್ಚು ಮತ್ತು ಬಿಡಿಸೋದು ಹೆಚ್ಚು, ಅವ್ರನ್ನ ಕರ್ಕೊಂಬಂದರೆ ನಮ್ಗೇನಾದರೂ ಸ್ವಲ್ಪ ಸಹಾಯ ಆಗ್ಬೋದು ಅಂತ ಹೇಳಿಬಿಟ್ಟು ಅವ್ರನ್ನ ಕರ್ಸೋಕ್ಕೆ ಯತ್ನವನ್ನು ಮಾಡ್ತಾರೆ. ಅವ್ರನ್ನ ಹಂಗೆ ಕರೆಸ್ಬಿಟ್ಟು ಅವ್ರು ಹೇಳ್ತಾರೆ ಏನೇನಾಗಿದೆ ಇಲ್ಲಿ, ಏನೇನು ಪ್ರಾಬ್ಲಮ್ಸ್ ನಡೀತಾ ಇದೆ ನಿಮಗೆ ಹೇಳಿ ಅಂತ ಹೇಳಿರ್ತಾರೆ. ಅವಾಗ ಅವರು ಈ ಥರ ನಾವು ರಾತ್ರಿ ಮಲಗಿದ್ವಿ, ನಾನು ಮಲ ವಿಸರ್ಜನೆಗೆ ಅಂತ ಹೋಗಿದ್ರೆ ಅಲ್ಲಿ ನೋಡಿದೆ, ಅದೇನು ಅಂದರೆ ಏನೂ ಕಾಣಿಸ್ತು ನನಗೆ, ಬಟ್ ಏನೂ ಕೇಳಿಸ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ಅವಾಗ ಏನಾಗುತ್ತೆ ಅಂತಂದರೆ, ಸರಿ ಆಯಿತು, ಈ ಒಂದು ಆತ್ಮದ ಶಕ್ತಿಯನ್ನು ನಾನು ತಿಳಿದುಕೊಂಡಿದ್ದೇನೆ, ನಾನು ಇದನ್ನು ಕಟ್ ಹಾಕ್ತೀನಿ ಅಂತ ಹೇಳಿಬಿಟ್ಟು ನೀವು ನಾಳೆ ಬೆಳಗ್ಗೆ ಬನ್ನಿ, ಅಥವಾ ಈ 5 ಗಂಟೆ ಸುಮಾರು ಏನಿರುತ್ತೆ ಟೈಮು ಆವಾಗ ಬನ್ನಿ ಅಂತ ಹೇಳ್ಬಿಟ್ಟು ಹೊರಟೋಗ್ಬಿಟ್ಟಿರ್ತಾರೆ. ಆವಾಗ ಅವರು ಇನ್ನೂ ಒಂದು ಹೇಳಿರ್ತಾರೆ, ನೀವು ಯಾವುದೇ ಕಾರಣಕ್ಕೂ ರಾತ್ರಿ ಇರುತ್ತಲ್ವ, ರಾತ್ರಿ ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ಬಂದು ನೋಡೋಣ ಅಂತ ಇದು ಮಾಡೋದು ಮಾತ್ರ ಮಾಡಬಾರ್ದು. ನೀವು ನಿಮ್ಮ ಮನೆಯಲ್ಲೇ ಇರಬೇಕು. ಮತ್ತು ನೀವು ಬೆಳಗ್ಗೆ 5 ಗಂಟೆ ಸುಮಾರಿಗೆ ನೀವು ಬನ್ನಿ, ನಾನು ಕಟ್ಟಿಟ್ಟಿರ್ತೀನಿ ಆ ಆತ್ಮನ ಅಂತ ಹೇಳ್ತಾರೆ. ಸರಿ ಅಂತ ಅಂದ್ಬಿಟ್ಟು ಅವರು ಹೋಗ್ತಾರೆ ಮನೆಗೆ. ಮತ್ತೆ ಬೆಳಗ್ಗೆ 5 ಗಂಟೆಗೆ ಬಂದು ನೋಡಿದ್ರೆ ಅಲ್ಲಿ ಆತ್ಮ ಕೂಡ ಇರಲ್ಲ, ಬಟ್ ಈ ಮಂತ್ರವಾದ ಏನಿರ್ತಾರೆ ಅವ್ರು ಸತ್ತೋಗ್ಬಿಟ್ಟಿರ್ತಾರೆ. ಹೆಂಗೆ ಸತ್ತೋದ್ರು ಅಂತ ಹೇಳ್ಬಿಟ್ಟು ಇವ್ರು ಹುಡುಕ್ತಾ ಇರಬೇಕಾದ್ರೆ, ಅವ್ರು ಸಾಯ್ಬೇಕಾದ್ರೆ ಇದರಲ್ಲಿ ಒಂದು ಕಲ್ಲು ತಗೊಂಡು ಅಲ್ಲಿ ಒಂದು ವಾಕ್ಯವನ್ನು ಬರೀತಾರೆ. ಅಥರ್ವಣ ವೇದ ಅಧ್ಯಾಯ 4 ಅಂತ ಬರೆದಿರ್ತಾರೆ. ಏನಿದು ಅಥರ್ವಣ ವೇದದಲ್ಲಿ 4ನೇ ಅಧ್ಯಾಯದಲ್ಲಿ ಏನಿದೆ ಅಂತ ಇವರು ಕ್ಯೂರಿಯಾಸಿಟಿಯಿಂದ ಹುಡುಕ್ಬೇಕಾದ್ರೆ ಅವ್ರ ಗ್ರಂಥಗಳಲ್ಲೇ ಸಿಗುತ್ತೆ, ಪರಕಾಯ ಪ್ರವೇಶ ಅಂತ ಸಿಗುತ್ತೆ. ಸರ್, ಪರಕಾಯ ಪ್ರವೇಶ ಏನಕ್ಕೆ ಅಂತ ಅಂದರೆ, ಈ ಒಂದು ಇವಾಗ ನನ್ನ ಆತ್ಮ ಇದೆ, ನಾನು ನನ್ನ ಆತ್ಮನ ಈಚೆ ಕಡೆ ತಗೊಳಕ್ಕಾಗಲ್ಲ. ಅವರು ಪರಕಾಯ ಪ್ರವೇಶ ಮಾಡೋರು ಹೆಂಗೆ ಅಂತ ಅಂದರೆ, ತನ್ನ ಆತ್ಮನ ಈಚೆ ಕಡೆ ತಗೊಂಡು ನಿಮ್ಮೊಳಗಡೆ ಹೋಗ್ಬೋದು, ಅಥವಾ ಪ್ರಾಣಿ ಒಳಗಡೆ ಹೋಗ್ಬೋದು, ಅಥವಾ ಪಕ್ಷಿ ಒಳಗಡೆ ಹೋಗ್ಬೋದು, ಯಾವುದ್ರೊಳಗಡೆ ಒಂದು ಗಿಡದೊಳಗಡೆ ಹೋಗ್ಬೋದು, ಯಾವುದ್ರೊಳಗಡೆ ಬೇಕಿದ್ರೂ ಆ ಒಂದು ಆತ್ಮವನ್ನು ಅವರು ಒಳಗಡೆ ಹೋಗಿಸ್ಕೋಬೋದು. ಅದಕ್ಕೋಸ್ಕರ ಇವಾಗ ನಮಗೆ ನಾವು ಹೆಂಗೆ ಪೂಜೆ ಮಾಡಿದ ತಕ್ಷಣ ದೇವರು ಬರ್ತಾರಲ್ವ, ಅದೇ ರೀತಿ ಆ ಒಂದು ಕೆಡು ಪೂಜೆಗೆ ಒಬ್ಬ ಒಂದು ದೆವ್ವ ಇರ್ತಾನೆ. ಅವನ ಹೆಸರು ಬಂದು ಕಾಶ್ಮೋರ ಅಂತ. ಆ ಕಾಶ್ಮೋರ ಅಲ್ಲಿ ಬೇಡಿಕೆ ಇಟ್ಟಿರ್ತಾನೆ. ಅಂದರೆ ಆ ಗ್ರಂಥದಲ್ಲೆಲ್ಲ ಬರೆದಿರುತ್ತೆ, ಈ ಥರ ಕಾಶ್ಮೋರ ಅನ್ನೋ ಒಂದು ಭೂತ ಬರುತ್ತೆ. ಆ ಭೂತಕ್ಕೆ 4 ಹೆಣ್ಣುಮಕ್ಕಳನ್ನು ಬಲಿ ಕೊಡಬೇಕು. 4 ಹೆಣ್ಮಕ್ಳನ್ನು ಬಲಿ ಕೊಟ್ಟರೆ ಈ ಪರಕಾಯ ಪ್ರವೇಶವನ್ನು ಅವರು ನಿಮಗೆ ಸಿದ್ಧಿ ಮಾಡಿಸ್ತಾನೆ ಅಂತ ಹೇಳಿ ಬರೆದಿರುತ್ತೆ. ಅಲ್ಲಿಗೆ ಇಲ್ಲಿ ಪೊಲೀಸ್ಗೆ ಡೌಟ್ ಕ್ಲಿಯರ್ ಆಗುತ್ತೆ. ಅಂದರೆ ಈ 4 ಜನ ಹೆಣ್ಮಕ್ಳನ್ನು ಕಿಡ್ನಾಪ್ ಮಾಡಿರೋದು ಇವನೇ ಕೊಂದಿರೋದು. ಏನಕ್ಕೆ ಕೊಂದ, ಯಾವ ರೀತಿ ಕೊಂದ ಅಂತ ಹೇಳಬೇಕಾದ್ರೆ ಅವಾಗ ಒಂದು ಅರ್ಥ ಆಗುತ್ತೆ, ನರಿ ರೂಪದಲ್ಲಿ ಬಂದಿರೋದು ಇನ್ಯಾರೂ ಅಲ್ಲ, ಇದೇ ಮಾಟ ಮಂತ್ರ ವ್ಯಕ್ತಿ. ಅವನು ಪರಕಾಯ ಪ್ರವೇಶವನ್ನು ಮಾಡಿ ನರಿಗಳ ರೂಪದಲ್ಲಿ ಬಂದು ಆ ಹೆಣ್ಮಕ್ಕಳನ್ನ ಅಪಹರಿಸಿ ಆಮೇಲೆ ಅವ್ರನ್ನ ಅಲ್ಲಿ ಕರ್ಕೊಂಡು ಬಂದು ಪೂಜೆಗಳನ್ನು ಮಾಡಿ ಕಾಶ್ಮೋರನಿಗೆ ಬಲಿ ಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಅವ್ನಿಗೆ ಅರ್ಥ ಆಗುತ್ತೆ. ಇದಕ್ಕೆ ಏನು ಮಾಡೋದು ಇವಾಗ ನಾವು ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಾ ಇರ್ತಾರೆ. ಯೋಚನೆ ಮಾಡ್ತಾ ಇರಬೇಕಾದ್ರೆ ಅವ್ರಿಗೆ ಏನಾಗುತ್ತೆ,
ಅವನಿಗೆ ಈ ಒಂದು ಮಾಟ ಮಂತ್ರ ವ್ಯಕ್ತಿ ಇದ್ದಾನಲ್ಲ, ಅವನಿಗೆ ಏನು ಶಕ್ತಿ ಇರುತ್ತೆ ಅಂತ ಅಂದರೆ, ಇವಾಗ ನಾವೇನಾದರೂ ಅವನ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಅಂದರೆ, ನಾವು ಏನು ಮಾತಾಡ್ತಾ ಇದ್ದೀವಿ, ಏನಕ್ಕೆ ಮಾತಾಡ್ತಾ ಇದ್ದೀವಿ ಅಂತ ಕೂಡ ಅವನಿಗೆ ಕೇಳಿಸುತ್ತೆ. ಅಂಥ ಒಂದು ಶಕ್ತಿ ಅವನಲ್ಲಿರುತ್ತೆ. ಅವನು ಇವ್ರನ್ನ ಕೊಲ್ಲಬೇಕು ಅಂತ ಬರಬೇಕಾದ್ರೆ ಇವರೆಲ್ಲರೂ ಅವಾಗಲೇ ಅರ್ಥ ಮಾಡಿಕೊಂಡು ಈ ಒಂದು ಕಾಳಿಪುರದಲ್ಲಿ ಕೆಳಗಡೆ ಒಂದು ಚಿಕ್ಕ ದೇವಸ್ಥಾನ ಇರುತ್ತೆ, ಆಂಜನೇಯ ಸ್ವಾಮಿ ದೇವಸ್ಥಾನ, ಅಲ್ಲಿಗೆ ಹೋಗ್ತಾರೆ. ಅದಾದಮೇಲೆ ಏನಾಗುತ್ತೆ, ಈ ಇವರು ಈ ಪೊಲೀಸ್ ಅವ್ರು ಏನು ಮಾಡ್ತಾರೆ, ಸ್ಟೇಷನ್ಗೆ ಹೋಗ್ಬಿಟ್ಟು ಮಕ್ಕಳು ಮಿಸ್ ಆಗಿರೋ ಒಂದು ಡೇಟ್ಸ್ ಏನಿದೆ ಅದನ್ನ ಬರ್ಕೊಂಡ್ಬಿಟ್ಟು ಒಂದು ಅಸ್ಟ್ರಾಲಜಿ ಹತ್ರ ಹೋಗ್ಬಿಟ್ಟು ಈ ಡೇಟ್ಸ್ಗಳಿಗೆಲ್ಲ ಯಾವ ಒಂದು ಇದು ಬರುತ್ತೆ ನೋಡಿ, ಯಾವ ದಿವಸ ಬರುತ್ತೆ ನೋಡಿ ಅಂತ ಹೇಳಬೇಕಾದ್ರೆ, ಮಕ್ಕಳು ಮಿಸ್ ಆಗಿರೋ ಟೈಮಿಂಗ್ ಬಂದು 15 ದಿವಸ ಒಂದು ಗ್ಯಾಪ್ ಇರುತ್ತೆ. ಆ 15 ದಿವಸ ಪ್ರತಿ 15 ದಿವಸಕ್ಕೂ ಯಾವ್ಯಾವ ತಿಥಿ ಬಂದಿರುತ್ತೆ ಅಂತ ಅಂದರೆ ಪೌರ್ಣಮಿ ಅಮಾವಾಸ್ಯೆ ಅಂತ ಬಂದಿರುತ್ತೆ. ಅಲ್ಲಿಗೆ ಅವನಿಗೆ ಫುಲ್ಲು ಕ್ಲಿಯರ್ ಆಗುತ್ತೆ. ಈ ಒಂದು ಕಥೆ ಏನಿದೆ ಇದು ಮಾಟ ಮಂತ್ರದ್ದೇನೆ. ಆ ಮಕ್ಕಳು ಮಿಸ್ ಆಗಿರೋದು ಪೌರ್ಣಮಿ ಮತ್ತು ಅಮಾವಾಸ್ಯೆ ಮತ್ತು ಪೌರ್ಣಮಿಯಲ್ಲಿ ದುಷ್ಟಶಕ್ತಿಗಳ ಪ್ರಭಾವ ತುಂಬ ಇರುತ್ತೆ ಅಂತ ಹೇಳಿ ಅವನಿಗೆ ಅರ್ಥ ಆಗುತ್ತೆ. ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ, ಸರಿ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಅಂದ್ಬಿಟ್ಟು ಅವ್ರು ದೇವಸ್ಥಾನಕ್ಕೆ ಹೊಟ್ಟೋಗ್ಬಿಡ್ತಾರೆ. ಅಲ್ಲಿ ಒಂದು 10 ನಿಮಿಷ ಹನುಮಾನ್ ಚಾಲೀಸ ಹಾಡ್ತಿರ್ತಾರೆ ಚಿಕ್ಕ ಮಕ್ಕಳು. ಆ ಹನುಮಾನ್ ಚಾಲೀಸವನ್ನು ಮುಗಿಸ್ಕೊಂಡು ಮತ್ತೆ ಇವನು ವಾಪಸ್ ಬರ್ತಾನೆ. ಅಷ್ಟರಲ್ಲಿ ಊರಿನ ಒಂದು ವ್ಯಕ್ತಿಯಲ್ಲಿ ಸತ್ತೋಗಿರ್ತಾನೆ. ಅವ್ರಿಗೆ ಏನಕ್ಕೆ ಈ ಒಂದು ವ್ಯಕ್ತಿ ಸತ್ತೋಗ್ಬಿಟ್ಟಿದ್ದಾನೆ ಅಂತ ಹೇಳಬೇಕಾದ್ರೆ, ಅವಾಗ ಇವ್ರು ಹೇಳ್ತಾರೆ, ಯಾರು ಊರಿನಲ್ಲಿ ಒಬ್ಬ ಹೇಳ್ತಾರೆ, ನಾವಿವಾಗ ಅವನ ಬಗ್ಗೆ ಏನೇ ಮಾತಾಡ್ಕೊಂಡ್ರು ಸಹ ಅವನಿಗೆ ಕೇಳಿಸುತ್ತೆ, ಅವನಿಗೆ ಆ ಥರ ಒಂದು ಸಿದ್ಧಿ ಇದೆ ಅಂತ ಹೇಳ್ತಾರೆ. ಕೊನೆಗೆ ಅವನು ಪೊಲೀಸ್ ಆಫೀಸರ್ ಹೆಂಗಾಗ್ಬಿಡ್ತಾನೆ ಅಂತಂದರೆ, ಇದು ಯಾವ ಕೇಸ್ ಇದು, ಅಕಸ್ಮಾತ್ ಏನಾದರೂ ಒಂದು ಕೊಲೆ ಆಗಿದ್ರೆ ನಾನು ಬಂದು ಒಂದು ಎವಿಡೆನ್ಸ್ ಮುಖಾಂತರ ಕಂಡುಹಿಡಿಬೋದಾಗಿತ್ತು. ಇದೆಲ್ಲ ಮಾಟ ಮಂತ್ರ, ಇದೆಲ್ಲ ನಂದು ಔಟ್ ಆಫ್ ಸಬ್ಜೆಕ್ಟ್. ನಾನು ಇವಾಗ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅವತ್ತಿನ ದಿನ ನೆಕ್ಸ್ಟ್ ಅಮಾವಾಸ್ಯೆ ಬಂದೇ ಬರುತ್ತೆ. ಅಮಾವಾಸ್ಯೆ ದಿನ ಅವನೇನು ಮಾಡ್ತಾನೆ, ಗಟ್ಟಿ ಹೃದಯ ಮಾಡಿಕೊಂಡು ಅವನನ್ನು ಹೆಂಗಾದ್ರೂ ಮಾಡಿ ನಾನು ಕೊಲ್ಲೇಬೇಕು ಅಂತ ಹೇಳಿಬಿಟ್ಟು ಕಾಡಿಗೆ ಹೋಗ್ತಿರ್ಬೇಕಾದ್ರೆ ಅವನನ್ನೇ ಹುಡ್ಕೊಂಡು ಬರ್ತಾ ಇದ್ದೀನಿ ಅಂತ ಆ ಮಾಟ ಮಂತ್ರ ವ್ಯಕ್ತಿಗೆ ಗೊತ್ತಿರುತ್ತೆ. ಆದ್ದರಿಂದ ಅವನು ಇವನನ್ನು ಸಾಯಿಸೋಕ್ಕೆ ಬರ್ತಾನೆ. ಅದಾದಮೇಲೆ ಇವನ್ನ ನೋಡಿದ ತಕ್ಷಣವೇ ಆ ಒಂದು ಪೊಲೀಸ್ ಆಫೀಸರ್ ಏನಿರ್ತಾನೆ ತಲೆ ಸುತ್ತು ಬಿದ್ದೋಗ್ಬಿಡ್ತಾನೆ. ತಲೆ ಸುತ್ತು ಬಿದ್ದೋದಾದ್ಮೇಲೆ ಬೆಳಗ್ಗೆ ಎದ್ದಿದ ತಕ್ಷಣ ಅಲ್ಲಿ ಆ ಮಾಟ ಮಂತ್ರ ವ್ಯಕ್ತಿ ಸತ್ತೋಗಿರ್ತಾನೆ. ಅದಾದಮೇಲೆ ಪೊಲೀಸರೆಲ್ಲ ಬಂದು ಇವ್ರಿಗೆ ಮಾಮೂಲಿ ಗಿಮೋಷನ್ ಅಂತ ಇರುತ್ತಲ್ವ ಪೊಲೀಸರದು, ಅದೆಲ್ಲ ಮಾಡ್ತಾರೆ. ಆದರೆ ಅವನಿಗೆ ಒಂದು ಸಹ ಅರ್ಥ ಆಗಿರಲ್ಲ, ಯಾಕೆ ನಾನು ಅವ್ರನ್ನ ನೋಡಿದ ತಕ್ಷಣ ತಲೆ ಸುತ್ತು ಬಿದ್ದೋಗ್ಬಿಟ್ಟೆ, ಮತ್ತೆ ಇವನನ್ನ ಕೊಂದಿದ್ದು ಯಾರು ಅನ್ನೋ ಒಂದು ಪ್ರಶ್ನೆ ಅವನಿಗೆ ಮೈಂಡಲ್ಲಿ ಹಂಗೆ ಉಳಿದೋಗ್ಬಿಡುತ್ತೆ. ಅದಾದಮೇಲೆ ಅದನ್ನು ಛೇದಿಸಬೇಕು ಅಂತ ಅವನು ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಈ ಆಂಜನೇಯ ಸ್ವಾಮಿ ದೇವಸ್ಥಾನದ ಅರ್ಚಕರು ಏನಿರ್ತಾರೆ ಅವರು ಬರ್ತಾರೆ. ಅವ್ರು ಬಂದ್ಬಿಟ್ಟು ನಿನಗೆ ನೀನು ಕಲಸೋದು ಬಿದ್ದೋಗ್ಬಿಟ್ಟಿದ್ಯಾ, ಅವನನ್ನು ಸಾಯಿಸಿರೋದು ನೀನು ಅಂತ ಈ ಜನ ನಂಬ್ತಾ ಇದ್ದಾರೆ. ಆದರೆ ನಿಜವಾಗ್ಲಿಯೂ ಇವನನ್ನು ಸಾಯಿಸಿದ್ದು ಬೇರೆ ಯಾರೂ ಅಲ್ಲ, ಆ ವಾಯುಪುತ್ರ ಆಂಜನೇಯ ಸ್ವಾಮಿ ಅಂತ ಹೇಳ್ತಾ, ಆಂಜನೇಯ ಸ್ವಾಮಿನೇ ನೀನು ಒಂದು ಕೆಡುಕು ನಡೆದಿದೆ, ಆ ಕೆಡುಕಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೋಗ್ತಾ ಇದೆಯಾ, ನೀನು ಯಾವುದೇ ಒಂದು ಒಳ್ಳೆತನ ಮಾಡಿದ್ರು ಅದಕ್ಕೆ ದೇವ್ರ ಜೊತೆಗಿರ್ತಾನೆ ಅಂತ ಹೇಳ್ಬಿಟ್ಟು, ನಿನಗೆ ಯಾಕೆ ಏನು ಆಗಲಿಲ್ಲ ಅಂತ ಅಂದರೆ, ಅವ್ರು ಯಾವಾಗ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿರ್ತಾರೋ ಅಲ್ಲಿ ಅರ್ಚಕರು ಅವ್ರಿಗೆ ಕೈಗೆ ಒಂದು ತಾಯ್ತವನ್ನು ಕಟ್ಟಿರ್ತಾರೆ. ಆ ಒಂದು ಶಕ್ತಿಯಿಂದ ಅವ್ನಿಗೆ ಏನು ಆಗಲಿಲ್ಲ, ತಲೆ ಸುತ್ತು ಬಿದ್ದೋಗ್ಬಿಡ್ತಾನೆ. ಅದಾಗಿದ ತಕ್ಷಣನೇ ಆಂಜನೇಯ ಸ್ವಾಮಿ ಅನ್ನೋ ಒಂದು ಶಕ್ತಿ ಬಂದು ಆ ದುಷ್ಟಶಕ್ತಿಯನ್ನು ನಿವಾರಣೆ ಮಾಡುತ್ತೆ. ಆಮೇಲೆ ಆ ಒಂದು ಅರ್ಚಕರು ಹೇಳ್ತಾರೆ, ನಿನಗೋಸ್ಕರ ದೇವರೇ ಇಳಿದು ಬಂದಿದ್ದಾನೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಈ ಕತೆ ಒಂದು ಸಮಾಪ್ತಿ ಆಗುತ್ತೆ. ಇನ್ನೊಂದು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ನಾವು ಯಾವುದೇ ಒಂದು ಕೆಟ್ಟ ಕೆಲಸ ಮಾಡಲಿ ಅದಕ್ಕೆ ಈ ಒಳ್ಳೆ ಕೆಲಸಗಳಿಗೆ ಸ್ವಲ್ಪ ಫಲ ಅನ್ನೋದು ಕಮ್ಮಿ ಇರುತ್ತೆ, ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಕೆಟ್ಟ ಕೆಲಸಗಳಿಗೆ ಬೇಗ ಆಗುತ್ತೆ, ಆದರೆ ಕೆಟ್ಟ ಕೆಲಸಗಳಿಗೆ ನಾವೆಷ್ಟು ಮಾಡ್ತೀವೋ ನಾವು ಅಷ್ಟೇ ಅನುಭವಿಸ್ತೀವಿ ಅಂತ ಹೇಳ್ತೀನಿ. ಆಮೇಲೆ ಒಳ್ಳೆ ಕೆಲಸ ನಾವೆಷ್ಟು ಮಾಡ್ತೀವೋ ಮುಂದಕ್ಕೆ ನಮ್ದು ಅಷ್ಟೇ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ. ಈ ಕಥೆಯನ್ನು ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸ್ವೀಕರಿಸಿ.